ಇನ್ನು ನಿನ್ನೆ ಕೋವಿಡ್ ಹಗರಣದ ಕುರಿತು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈವರೆಗೂ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಮಾತುಗಳು ಮಾತ್ರ ಕೇಳಿಬರ್ತಾ ಇತ್ತು. ಆದರೆ ಈಗ ಕೋವಿಡ್ ಹಗರಣದ ಕುರಿತು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಆದರೆ ಅದರಲ್ಲಿ ಯಾವುದೇ ರಾಜಕಾರಣಿ ಅಧಿಕಾರಿಗಳ ಹೆಸರನ್ನು ಹಾಕಿಲ್ಲ. ಎಫ್ಐಆರ್ ಏನೋ ದಾಖಲು ಮಾಡಿದ್ರು, ಆದರೆ ಎಫ್ಐಆರ್ನಲ್ಲಿ ರಾಜಕಾರಣಿಗಳು ಅಥವಾ ಅಧಿಕಾರಿಗಳ ಹೆಸರು ಹಾಕಿಲ್ಲ. ಬೆಳಗಾವಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಫ್ಐಆರ್ನಲ್ಲಿ ಕೆಲವೊಂದು ರಾಜಕಾರಣಿಗಳು ಅಧಿಕಾರಿಗಳು ಅಂತ ಹಾಕಿದಿರಿ. ನೀವೇನು ಎಫ್ಐಆರ್ ದಾಖಲು ಮಾಡಿದಿರಿ, ಅದರಲ್ಲಿ ಕೆಲವೊಂದು ರಾಜಕಾರಣಿಗಳು ಅಧಿಕಾರಿಗಳು ಅಂತ ಹಾಕಿದಿರಿ. ಯಾವ ರಾಜಕಾರಣಿ ನೇರವಾಗಿ ಹೊಣೆ ಇದ್ದಾರೆ ಅಂದರೆ ಯಾರಿದ್ದಾರೆ, ಯಾರು ನೇರವಾಗಿ ಹೊಣೆಯಾಗಿದ್ದಾರೆ ಅವರ ಹೆಸರನ್ನ ಹಾಕಬೇಕಾಗಿತ್ತು, ಹಾಕಿಲ್ಲ. ಕಾಂಗ್ರೆಸ್ ಹತಾಶೆ ಮನೋಭಾವನೆಯಿಂದ ಸುಳ್ಳು ಆರೋಪವನ್ನು ಮಾಡ್ತಾ ಇದೆ. ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರುವ ಮುಖ್ಯಮಂತ್ರಿ ಈ ರೀತಿಯಾಗಿ ಮಾಡಬಾರದು. ಸಿಎಂ ಸಣ್ಣ ಹುಡುಗರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂತ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ನೀನೇ ನೋಡ್ರ ಇದ್ರದ್ದು ಎಫ್ಐಆರ್ ಮಾಡ್ಯಾರ, ಯಾವುದು ಕರೋನಾದು. ಆ ಕರೋನಾದ ಎಫ್ಐಆರ್ನಾಗ ರಾಜಕಾರಣಿಗಳು ಯಾರ್ಯಾರ ಹೆಸರು ಹಾಕ್ಬೇಕಲ್ರಿ, ಕಲ್ಲಪ್ಪ ಮಲ್ಲಪ್ಪ ಯಾವದಾನ, ಅಧಿಕಾರಿ ಯಾವದಾನ, ಯಾವುದೂ ಇಲ್ಲ. ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ಅಧಿಕಾರಿಗಳಂತ ಅಂದ್ರೆ ನೀವು ಹಂಗಾದ್ರೆ ಜಸ್ಟಿಸ್ ಕುನಾಲ್ ಏನು ಅವರು ಎನ್ಕ್ವೈರಿ ಮಾಡ್ಯಾರ, ಯಾರು ನೇರವಾಗಿ ಹೊಣೆ ಅದಾರ? ಅವಾಗ ಏನು ಹೇಳ್ತಿದ್ರಿ, ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ, ಹೌದಾ ಇಟ್ಟು ಹಣ ಹಗರನೇ ಆಗಿದೆ, ನಮಗೂ ಗಮನಕ್ಕಿಲ್ಲ ಅಂತ ಹೇಳ್ತಿದ್ದೆ. ಇದೇ ಎಚ್ ಕೆ ಪಾಟೀಲ್ರು, ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ. ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು. ಈ ಸಣ್ಣ ಹುಡುಗರು ಮಾತು ಕೇಳ್ತಾರೋ, ಪ್ರಿಯಾಂಕಾ ಖರೇಂದು, ಯಾರು ಅವ್ರು ಏನೋ ನಮ್ಮ ಬೈರೇಗೌಡ, ಕೃಷ್ಣ ಬೈರೇಗೌಡ, ಇವೆಲ್ಲ ಮಾತು ಕೇಳಿ ಇವರು ಹಾದಿ ತಪ್ಪಲಕತ್ತಾರೆ. ಏನು ಸಿದ್ದರಾಮಯ್ಯ ಅವ್ರ ಬಳಿ ಐತಲ್ಲ, ಡುಪ್ಲಿಕೇಟ್ ಯಾಕೆ ಇರಬಾರ್ದು? ಈ ಡುಪ್ಲಿಕೇಟ್ ಕಂಪನಿ ಎರಡು ಪಾರ್ಟಿಯಾಗ ಅದ ರೀ, ಅವರೆಲ್ಲ ಡುಪ್ಲಿಕೇಟ್ ಮಾಡ್ತಾರೆ. ಅಟ್ಟು ಕೆಳಮಟ್ಟ ಹತಾಶೆ ಆಗ್ಯಾರ ಅವ್ರು. ಯಾವಾಗ ಭಯ ಆಯ್ತು ಅವ್ರಿಗೆ, ಎಲ್ಲಿ ಹಿಡಿಯೋರು ಯಾವಾಗ ಮೂಡೋದ ಒಳಗೆ ಹೋಗ್ತೀನೋ ಅಲ್ಲಿದಿಂದ ಇದು ಯಾವುದದು ನಮ್ಮ ವಾಲ್ಮೀಕಿ, ಅದು ದೊಡ್ಡ ಹಗರಣ ಇದೆ, ಅದರಾಗೂ ಬಚಾವಾಗೋದಿಲ್ಲ. ಈಗಾಗಲೇ ನಾವು ಕೋರ್ಟಿಗೆ ಹೋಗಿದ್ದೀವಿ, ರಮೇಶ್ ಜಾರಕಿಹೊಳಿ, ನಾನು, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಎಲ್ಲ ಕೂಡಿ ಹೈಕೋರ್ಟಿಗೆ ಹೋಗಿದ್ವಿ. ವಾಲ್ಮೀಕಿ ಹಗರಣವನ್ನು CBI ತನಿಖೆ ಆಗಬೇಕು, ಹೈಕೋರ್ಟಿನ ಸುಪರ್ದಿಯಲ್ಲಿ ಹೈಕೋರ್ಟ್ ಅದನ್ನು ಮಾನಿಟರ್ ಮಾಡಬೇಕು ಅಂದ್ರೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳನ್ನು ಕೇಳ್ತಾ ಇದ್ರಿ. ಕೊರೋನಾ ಹಗರಣಕ್ಕೆ ಸಂಬಂಧಪಟ್ಟಂತೆ CM ಅವರು ಸಣ್ಣ ಹುಡುಗರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂತ CM ಸಿದ್ದರಾಮಯ್ಯ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೇವಡಿ ಮಾಡಿದ್ದಾರೆ.